ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತ್ಯ ಮೊಳಕೆ ಕಾಳು ಪಲಾವ್. ಇದೊಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಆರೋಗ್ಯಕ್ಕೆ ಎಷ್ಟು ಉತ್ತಮನೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಅಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್, ಈ ಸೈಜಲ್ಲಿ 1 ಗ್ಲಾಸಷ್ಟು ಅಕ್ಕಿನ, ಮನೆ ಅಕ್ಕಿ ತೆಗೆದಿಟ್ಕೊಂಡಿದ್ದೀನಿ, ಸಣ್ಣ ಅಕ್ಕಿನ. ನೆಕ್ಸ್ಟು ಈ ಸೈಜ್ ಕಪ್ಪಲ್ಲಿ 1 ಕಪ್ಪಷ್ಟು ಮೊಳಕೆ ಬಂದಿರುವಂಥ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಕಪ್ ಸಾಕು. ನೀವು ಬೇಕಾದ್ರೆ ಅರ್ಧ ಕಪ್ ಕೂಡ ಹಾಕೊಬೋದು, ಆದರೆ ಜಾಸ್ತಿ ಹಾಕೊಂಬಿಡಿ, ಕಹಿ ಬಂದುಬಿಡುತ್ತೆ. ನಾನಿನ್ನು ನೆಕ್ಸ್ಟು ರುಬ್ಬೋದಕ್ಕೋಸ್ಕರ 2 ಹಸಿಮೆಣ್ಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, 6ರಿಂದ 7 ಇಳುಕ್ಳು ಈ ಸೈಜಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ, 2 ಲವಂಗ, ಮತ್ತು ಈ ಸೈಜಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಒಗ್ಗರಣೆಗೆ 2 ಟೊಮೊಟೊ ಮೀಡಿಯಮ್ ಸೈಜ್ದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಟಿದ್ದೀನಿ, ಸಿಪ್ಪೆ ತೆಗೆದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಣ ಬಟಾಣಿನ ನಾನು ನೆನೆಸಿಟ್ಕೊಂಡಿದ್ದೀನಿ ರಾತ್ರಿನೇ. ನೀವು ಹಸಿ ಬಟಾಣಿ ಇದ್ದರೂ ಹಾಕ್ಬೋದು, ತೊಂದರೆ ಇಲ್ಲ. 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿಟ್ಟಿದ್ದೀನಿ. 1 ಅರ್ಧ ಹೋಳು ನಿಂಬೆಹಣ್ಣು, ಮತ್ತು 1 ಕಡ್ಡಿ ಕರಿಬೇವು ಸೊಪ್ಪು. ನೆಕ್ಸ್ಟು ಅರ್ಧ ಬಟ್ಲಷ್ಟು ಎಣ್ಣೆ ತಗೊಂಡಿದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಧನಿಯಾ ಪೌಡ್ರು ತಗೊಂಡಿದ್ದೀನಿ, ಮತ್ತು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡ್ರು ತಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಖಾರ ಬೇಕು ಅನ್ಸರಿ ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡ್ರು ತಗೋಬೋದು. ಮತ್ತು ಕಲ್ಲುಪ್ಪು ತಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಳ್ತಿದ್ದೀನಿ. ನೈಸಾಗಿ ರುಬ್ಬೋ ಅಗತ್ಯ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ, ಪಾತ್ರೆ ಸ್ವಲ್ಪ ಬಿಸಿಯಾದ ತಕ್ಷಣ ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಿದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತಗೊಂಡಿದ್ದೀನಿ, ನೀವು ಯಾವ್ದಾದ್ರು ಕುಕ್ಕಿಂಗ್ ಆಯಿಲ್ ತಗೋಬೋದು. ಎಣ್ಣೆ ಕಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಿದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ತಿದ್ದೀನಿ. ಸ್ನೇಹಿತರೆ, ಈ ಪಲಾವ್ಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದ ತಕ್ಷಣ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಬಟಾಣಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊತಿದ್ದೀನಿ. ಮತ್ತು ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯ ಕಾಳು, ಮೊಳಕೆ ಬಂದಿರುವಂಥ ಮೆಂತ್ಯ ಕಾಳನ್ನ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡೋಣ. ಸ್ನೇಹಿತರೆ, ಯಾರಿಗೆ ಸ್ವಲ್ಪ ಕಹಿ ಅಂಶ ಇಷ್ಟ ಆಗಲ್ಲ ಅನಿಸುತ್ತೋ ಅವರಿಗೆ ಅರ್ಧ ಬಟ್ಲಷ್ಟು ಮೆಂತ್ಯ ಮೊಳಕೆ ಕಾಳು ಹಾಕೊಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಒಗ್ಗರಣೆಗೆ ಸೇರಿಸ್ತಿದ್ದೀನಿ. ಇವಾಗ ನಾವು 10ರಿಂದ ಒಂದು 12 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಲೆ ಚೆನ್ನಾಗಿ ತರಕಾರಿಗಳನ್ನ ಹುರ್ಕೊಬೇಕು. ಒಂದು ಅರ್ಧದಷ್ಟು ತರಕಾರಿ ಇವಾಗಲೇ ಬೆಂದಿರಬೇಕು ಎಣ್ಣೆಲೆ, ಹಾಗಾದರೆ ಮಾತ್ರ ಪಲಾವ್ದು ರುಚಿ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟು ಚೆನ್ನಾಗಿ ಹಿಂಗೆ ಹುರ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಈ ಪೌಡ್ರುಗಳನ್ನ ಸೇರಿಸ್ಕೊಳ್ಳೋಣ. ಗರಂ ಮಸಾಲೆ ಹಾಕ್ತಿದ್ದೀನಿ ನಾನೀಗ, ಅದಕ್ಕೆ ಮನೇಲೇ ಮಾಡಿರುವಂಥ ಗರಂ ಮಸಾಲೆ ಪೌಡ್ರು, ಮತ್ತು 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ, ಮತ್ತು ಮನೇಲೇ ಮಾಡಿಟ್ಕೊಂಡಿರುವಂಥ ಅಚ್ಕಾರದ ಪುಡಿ ಸೇರಿಸ್ತಿದ್ದೀನಿ. ಈಗ ಇಷ್ಟನ್ನು 5 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಚೆನ್ನಾಗಿ. ನೋಡಿ, ಈ ಥರ ಎಣ್ಣೆ ಬಿಡೋ ತನಕ 5 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಈಗ ನಾನು ಅದಕ್ಕೆ 2 ಗ್ಲಾಸಷ್ಟು ನೀರು ಸೇರಿಸ್ಕೊತಿದ್ದೀನಿ. ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಆದ ಕಾರಣ 2.25 ಗ್ಲಾಸಷ್ಟು ನನಗೆ ಅದಕ್ಕೆ ನೀರು ಸೇರಿಸ್ಕೊತಿದ್ದೀನಿ. ನೀವು ನೋಡ್ಕೊಂಡು ಹಾಕೊಬೋದು, ಅಕ್ಕಿ ಎಷ್ಟು ನೀರು ತಗೊಳುತ್ತೆ ಅಷ್ಟು ಮೆಜರ್ಮೆಂಟಲ್ಲಿ ನೀರನ್ನ. ನೋಡಿ, ಈಗ ಅದೊಂದು ಕುದಿ ಬರೋ ತನಕ ಮುಚ್ಚಿಟ್ಟು
ನೋಡಿ ಕುದಿ ಶುರುವಾಗಿದೆ ಬರೋದಕ್ಕೆ. ಈಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಅದಕ್ಕೆ ಸೇರಿಸ್ತಿದ್ದೀನಿ. ಒಂದು ಸಲ ತಿರುವಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಒಗ್ಗರಣೆಗೂ ಉಪ್ಪು ಹಾಕಿರ್ತೀನಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಫೈನಲಾಗಿ ಇಷ್ಟನ್ನು ಹಾಕಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿದ್ರೆ ಆಯಿತು. ನೋಡಿ ಈ ಥರ ದೊಡ್ಡ ಕುದಿ ಬರೋಕ್ಕೆ ಶುರು ಆದಮೇಲೆ ಒಂದು ಸಲ ಚೆನ್ನಾಗಿ ತಿರುವಿ, ತಳ ಹಿಡಿಬಾರ್ದು ಅಂತ. ಈಗ ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಹಾಕಿ ಮುಚ್ಚಿಟ್ರೆ ನೋಡಿ ಈ ಥರ ನೀರು ಸುಂಡೋದಕ್ಕೆ ಶುರು ಆಗುತ್ತೆ. ನಾನಿಲ್ಲಿ ಯಾವುದೇ ಕುಕ್ಕರ್ಲಿ ಕ್ಲೋಸ್ ಮಾಡ್ತಿಲ್ಲ ಸ್ನೇಹಿತರೆ, ಓಪನ್ ಪ್ಯಾನಲ್ಲೇ ಮಾಡ್ತಿದ್ದೀನಿ. ಒಂದು 2 ಸಲ ಈ ಥರ 5-5 ನಿಮಿಷ ಬಿಟ್ಟು ಮಗ್ಚಾಕಿದ್ರೆ ಆಯಿತು, ತಳ ಹಿಡಿಯಲ್ಲ. ನೋಡಿ ನೀರು ಯಾವ ಥರ ಸುಣ್ತಾ ಬಂದಿದೆ. ಈ ಹದಕ್ಕೆ ಬಂದಮೇಲೆ ಒಂದು 5 ನಿಮಿಷ ಮುಚ್ಚಿಟ್ರೆ ಪಲಾವ್ ರೆಡಿಯಾಗಿರುತ್ತೆ. ನೋಡಿ ಯಾವ ಥರ ಫುಲ್ ನೀರೆಲ್ಲ ಸುಂಡಿದೆ. ಈಗ ಪಲಾವ್ ರೆಡಿಯಾಗಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಿದ್ದೀನಿ. ಆಫ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಟು ಆಮೇಲೆ ನಾವು ಸರ್ವ್ ಮಾಡೋದ್ರಿಂದ ಈ ಥರ ಸಾಫ್ಟಾಗಿ ಉದುದ್ರಾಗಿರುತ್ತೆ ಅನ್ನ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ರೆಸಿಪಿನ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.